ರಾಕ್ಷಸರ ರಣಕೇಕೆ ಹೇಗಿದೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಪವಿತ್ರ ಗೌಡ ದರ್ಶನ್ ಹೊಡೆದ್ರು ಅನ್ನುವಂಥದ್ದನ್ನು ಅವರು ಒಪ್ಕೊಂಡಿರುವಂಥದ್ದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ. ದರ್ಶನ್ ನನಗೆ ಹೇಗೆ ಇವರೆಲ್ಲ ಪರಿಚಯ ಆದ್ರು ಅನ್ನುವಂಥ ಉಲ್ಲೇಖ ಕೂಡ ಚಾರ್ಜ್ ಶೀಟ್ ನಲ್ಲಿದೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಪ್ರತಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅಂತಂದ್ರೆ ನನ್ನಿಂದ ತಪ್ಪಾಗಿ ಹೋಗಿದೆ. ದೀಪಕ್ ಅನ್ನುವವರು ವಿನಯ್ ಸ್ನೇಹಿತನಾಗಿದ್ದು ಆತ ನನ್ನ ಅಭಿಮಾನಿ ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ದಾರೆ. ಕಿಡ್ನಾಪ್ ಮಾಡಿರೋ ವಿಚಾರ, ಪ್ರದೋಷ್ ನನಗೆ 16 ವರ್ಷಗಳಿಂದ ಪರಿಚಯವಾಗಿರೋದು, ಕಿಡ್ನಾಪ್ ಮಾಡಿರುವಂಥ ವಿಚಾರ ಪವಿತ್ರ ಗೌಡ ಹೇಳಿರುವಂಥದ್ದು. ಸೊ ಚಿತ್ರದುರ್ಗದ ರಾಘವೇಂದ್ರ ನನ್ನ ಅಭಿಮಾನಿ ಸಂಘದ ಅಧ್ಯಕ್ಷ. ಅಂದರೆ ಕಿಡ್ನಾಪ್ ಮಾಡೋದ್ರಲ್ಲಿ ಪಾತ್ರ ಇದ್ದಿದ್ದೆ ರಾಘವೇಂದ್ರಂದು. ಇಲ್ಲಿ ನೋಡ್ತಾ ಇದ್ರ ಈಗ ದರ್ಶನ್ ಆಟ್ ಅಲಿಯಾಸ್ ಡಿ ಬಾಸ್ ಅಂತ ಹಾಕಿದ್ದಾರೆ. 47 ವರ್ಷ. ತೂಗುದೀಪ ಶ್ರೀನಿವಾಸ್ ಅವರ ತಂದೆ ಹೆಸರನ್ನು ಹಾಕಿದ್ದಾರೆ. ಇನ್ನೆಲ್ಲವೂ ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಅವರ ಅಡ್ರೆಸ್ಸು, ಚಿತ್ರನಟ, ಯಾವಾಗ ಏನಾಯಿತು, ದಸ್ತಗಿರಿ ಮಾಡಿದ್ದು 11/6/2024, ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ಅವ್ರ ಮೇಲೆ ಹಾಕಿರುವಂಥ ಸೆಕ್ಷನ್ಗಳನ್ನು ನೋಡ್ಕೊಳ್ಳಿ. 302 ಇದೆ, 34 ಇದೆ, 120B ಇದೆ. ಆ ಸೆಕ್ಷನ್ಸ್ಗಳೆಲ್ಲ ಕೂಡ ನಮಗೆ ಸಾರಿ ಹೇಳ್ತಾ ಇದ್ದಾವೆ ಜಾಮೀನು ಸಿಗುವಂಥ ವಿಚಾರದಲ್ಲಿ. ದರ್ಶನ್ ಸ್ವಇಚ್ಛಾ ಹೇಳಿಕೆ ಕೂಡ ಲಭ್ಯವಾಗಿದೆ. ಸ್ವಇಚ್ಛಾ ಹೇಳಿಕೆಯಲ್ಲಿ ಏನಿದೆ ಅನ್ನುವಂಥದ್ದನ್ನು ನಿಮ್ಗೆ ಈಗಾಗಲೇ ಹಲವು ಕಡೆಗಳಲ್ಲಿ ತಪ್ಪೊಪ್ಪಿಕೊಂಡಿರುವಂಥ ವಿಚಾರವು ಕೂಡ ಅದರಲ್ಲಿದೆ. ನನ್ನಿಂದ ತಪ್ಪಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಎದೆ ಭಾಗಕ್ಕೆ ಮರ್ಮಾಂಗಕ್ಕೆ ಒದ್ದಿರುವಂಥ ವಿಚಾರವನ್ನು ಕೂಡ ದರ್ಶನ್ ಹೇಳಿಕೊಂಡಿದ್ದಾರೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಸೊ ಈಗ ಅಧಿಕೃತವಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂಥ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಚಾರ್ಜ್ ಶೀಟ್ನ ಪ್ರತಿಯನ್ನು ನಿಮ್ಮ ಮುಂದೆ ಇಡ್ತಾ ಇರೋದು. ಒಟ್ಟು 7 ಸಂಪುಟದಲ್ಲಿದೆ. 3991 ಪುಟಗಳ ಚಾರ್ಜ್ ಶೀಟ್ ಇದಾಗಿದೆ. ಅದರಲ್ಲಿ ಏನಾಯಿತು ಅನ್ನುವಂಥ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಒಂದು ಪವಿತ್ರ ಗೌಡ ಹೇಳಿಬಿಟ್ಟಿದ್ದಾರೆ ಈಗಾಗಲೇ, ಕಿಡ್ನ್ಯಾಪ್ ಮಾಡಿದ್ದನ್ನು ದರ್ಶನೇ ನನಗೆ ಹೇಳಿದ್ರು. ಆಮೇಲೆ ನನ್ನ ಮನೆಗೆ ಬಂದು ಕರ್ಕೊಂಡೋದ್ರು. ಯಾರು? ದರ್ಶನ್, ವಿನಯ್ ಮತ್ತು ಪ್ರದೋಷ್ ಕರ್ಕೊಂಡೋಗಿ ನಿನಗೆ ಮೆಸೇಜ್ ಮಾಡ್ತಾ ಇದ್ದಂಥ ವ್ಯಕ್ತಿನ ಕಿಡ್ನ್ಯಾಪ್ ಮಾಡಿದ್ದೀವಿ ನೋಡು ಅಂತ ಹೇಳ್ಕೊಂಡೋಗಿ ಶೆಡ್ಡಿಗೆ ಕರ್ಕೊಂಡೋದ್ರು. ಅಲ್ಲಿ ನನ್ನ ಮುಂದೆನೇ ದರ್ಶನು ಮತ್ತು ಇನ್ನುಳಿದಂಥವ್ರು ಹೊಡೆದ್ರು ಅವನಿಗೆ. ನನಗೂ ಹೊಡಿಬೇಕು ಅನ್ನಿಸ್ತು, ನಾನು ಹೊಡೆದೆ. ಅದನ್ನು ಕೂಡ ಅವರೇ ಹೇಳ್ಕೊಂಡಿದ್ದಾರೆ. ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋದು. ಬಟ್ ಇದನ್ನು ಪ್ರೂವ್ ಮಾಡಬೇಕಾಗಿರುವಂಥದ್ದು ಇನ್ನೊಂದು ಕಡೆಗೆ ಸಾಕ್ಷಿಗಳು. ಅದಕ್ಕೆ ತಕ್ಕಂತೆ ಈಗ ಅವರೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಟ್ಟ ಮೇಲೆ ಇನ್ನೇನಿದೆ ಅದರಲ್ಲಿ? ಹೌದು ನಾವು ಹೊಡೆದಿದ್ದೀವಿ ಅಂತೇಳಿ. ಅದಕ್ಕೆ ತಕ್ಕಂತೆ ಸಾಕ್ಷಿಗಳು ಕೂಡ ಲಭ್ಯವಾಗಿರೋದೆ. ಫೋಟೋಗಳಿದ್ದಾವೆ, ವಿಡಿಯೋಗಳಿದ್ದಾವೆ. ಎಲ್ಲವೂ ಕೂಡ ಈಗ ಸುತ್ತುವರ್ಕೊಂಡಿದೆ. ಹಾಗಾಗಿನೇ ಪವಿತ್ರ ಗೌಡ ಮೊದಲನೆಯ ಆರೋಪಿ ಆಗಿರೋದು ಇದರಲ್ಲಿ. ಅಂದರೆ ಪವಿತ್ರ ಗೌಡ ಅವರ ಹೇಳಿಕೆಯಲ್ಲಿ ಹೇಳಿದ್ದಾರೆ, ನಾನೇ ಕೋಪದಲ್ಲಿ ಹೇಳಿಬಿಟ್ಟೆ ಅವನನ್ನು ಸಾಯಿಸ್ಬಿಡಿ ಅಂತ ಹೇಳಿ ಅಂತೇಳಿ. ಅದಾದಮೇಲೆ ಅವನನ್ನು ಹೊಡೆದ್ರು ಅಂತ ಹೇಳಿ ಎಲ್ಲರೂ. ಇದು ದರ್ಶನ್ ಫೋಟೋ. ಇದು ಪೊಲೀಸ್ ಸ್ಟೇಷನಲ್ಲಿ ತೆಗೆದಿರುವಂಥದ್ದು. ಆರೋಪಿಗಳನ್ನು ಇದೇ ರೀತಿಯಾಗಿ ಫೋಟೋ ತೆಗೆಯೋದು. ಸೈಡ್ ಆ್ಯಂಗಲಲ್ಲಿ ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರ್ ಈ ರೀತಿಯೇ ಫೋಟೋಗಳನ್ನು ತೆಗಿತಾರೆ. ಆರೋಪಿ 2 ದರ್ಶನ್ ಅಟ್ ಡಿ ಬಾಸ್ ಅಂತಾನೆ ಹಾಕಿದ್ದಾರೆ. ಅದರಲ್ಲೂ ಕೂಡ ಅವರ ಅಡ್ರೆಸ್ಸು ಇವೆಲ್ಲವೂ ಕೂಡ ಹಾಕಿದ್ದಾರೆ. ಫೋನ್ ನಂಬರ್ ಕೂಡ ಹಾಕಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ.